ಬನಶಂಕರಿ ದೇವಿ ಜಾತ್ರೆಯ ಹಣ ನುಂಗಿದ ಆರೋಪದ ಮೇಲೆ ಚೋಳಗುಡ್ಡದ ಗ್ರಾಮ ಪಂಚಾಯಿತಿ ಸೆಕ್ರೆಟರಿ ವೈ ಸ್ವಾತನವರ ಸಸ್ಪೆಂಡ್ ಆಗಿದ್ದಾರೆ. ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಎನ್ವೈ ಬಸರಿಗಿಡರಿಂದ ಈ ಒಂದು ಆದೇಶ ಹೊರಬಿದ್ದಿದೆ. ಬಾಗಲಕೋಟೆಯ ಬನಶಂಕರಿ ದೇವಿ ಜಾತ್ರೆಯ ಹಣ ನುಂಗಿದ ಆರೋಪದ ಮೇಲೆ ಚೊಳಚಗುಡ್ಡ ಗ್ರಾಮ ಪಂಚಾಯಿತಿ ಸೆಕ್ರೆಟರಿ ವೈ ಸ್ವಾತನವರ ಸಸ್ಪೆಂಡ್ ಆಗಿದ್ದಾರೆ. ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಎನ್ವೈ ಬಸರಿಗಿಡರಿಂದ ಈ ಒಂದು ಆದೇಶ ಹೊರಬಿದ್ದಿದೆ. ಬಾದಾಮಿ ತಾಲೂಕಿನ ಚೊಳಚಗುಡ್ಡ ಗ್ರಾಮ ಪಂಚಾಯಿತಿ ಸೆಕ್ರೆಟರಿ ಆತ. ಗ್ರಾಮ ಪಂಚಾಯಿತಿ ಸೆಕ್ರೆಟರಿ ವಿರುದ್ಧ ಜಾತ್ರೆಯ ತೆರಿಗೆ ಹಣದಲ್ಲಿ ಅವ್ಯವಹಾರ ನಡೆದಿರತಕ್ಕಂಥ ಒಂದು ಆರೋಪ ಇದೀಗ ಕೇಳಿಬಂದಿರತಕ್ಕಂಥದ್ದು. ಬರೋಬ್ಬರಿ 20 ಲಕ್ಷ ಅವ್ಯವಹಾರ ನಡೆದಿರತಕ್ಕಂಥ ಆರೋಪ ಇದು. 2024ರಲ್ಲಿ ದೇವಿ ಜಾತ್ರೆಗೆ ನಿಯಮಬಾಹಿರವಾಗಿ 20 ಲಕ್ಷ ಹಣ ಖರ್ಚು ಮಾಡಿರತಕ್ಕಂಥ ಆರೋಪ ಈಗ ವೈ ಸ್ವಾತನವರ ಮೇಲೆ ಕೇಳಬಂದಿದೆ. ಇದು ಬಾಗಲಕೋಟೆಯ ಬನಶಂಕರಿ ದೇವಿ ಜಾತ್ರೆಯ ಹಣದ ವಿಚಾರ. ಜಾತ್ರೆಯ ತೆರಿಗೆ ಹಣದಲ್ಲಿ ಅವ್ಯವಹಾರ ನಡೆದಿರತಕ್ಕಂಥ ಒಂದು ಆರೋಪ ಇದೀಗ ಚೊಳಚಗುಡ್ಡ ಗ್ರಾಮ ಪಂಚಾಯಿತಿ ಸೆಕ್ರೆಟರಿ ವೈ ಸ್ವಾತನವರ ವಿರುದ್ಧ ಕೇಳಿಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಅವರು ಸಸ್ಪೆಂಡ್ ಆಗಿದ್ದಾರೆ. ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಎನ್ವೈ ಬಸರಿಗಿಡ ಅವರು ಆದೇಶ ಹೊರಡಿಸಿದ್ದಾರೆ. ಬಾದಾಮಿ ತಾಲೂಕಿನ ಚೊಳಚಗುಡ್ಡ ಗ್ರಾಮ ಪಂಚಾಯಿತಿ ಸೆಕ್ರೆಟರಿ ಆತ. ಗ್ರಾಮ ಪಂಚಾಯಿತಿ ಸೆಕ್ರೆಟರಿ ವಿರುದ್ಧ ಇದೀಗ ಜಾತ್ರೆಯ ತೆರಿಗೆ ಹಣದಲ್ಲಿ ಅವ್ಯವಹಾರ ಆಗಿರತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವೈ ಸ್ವಾತನವರ ಸಸ್ಪೆಂಡ್ ಆಗಿದ್ದಾರೆ. ಬರೋಬ್ಬರಿ 20 ಲಕ್ಷದ ಅವ್ಯವಹಾರ ಇದು. 2024ರಲ್ಲಿ ದೇವಿ ಜಾತ್ರೆಗೆ ನಿಯಮಬಾಹಿರವಾಗಿ 20 ಲಕ್ಷ ಸೆಕ್ರೆಟರಿ ಖರ್ಚು ಮಾಡಿರತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಸ್ಪೆಂಡ್ ಆಗಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡೋದಕ್ಕೆ ಬಾಗಲಕೋಟೆ ರಿಪೋರ್ಟರ್ ಶ್ರೀಧರ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಶ್ರೀಧರ್, ಈಗ ಬಾಗಲಕೋಟೆಯ ಬನಶಂಕರಿ ದೇವಿ ಜಾತ್ರೆಯ ಹಣವನ್ನ ನುಂಗಿದ ಆರೋಪದ ಮೇಲೆ ಇದೀಗ ಸೆಕ್ರೆಟರಿ ವೈ ಸ್ವಾತನವರ ಸಸ್ಪೆಂಡ್ ಆಗಿದ್ದಾರೆ. ಏನಾಯ್ತು ಅಷ್ಟಕ್ಕೂ ಅಂತ? ಹಾ ಪ್ರಮೋದ್, ಈಗ ಮೊದಲಿಂದನೂ ಪಿಡಿಒ ಅಂತಂದ್ರೆ ಒಂದು ರೀತಿ ಭ್ರಷ್ಟಾಚಾರ ಆರೋಪಗಳು ಮೇಲಿಂದ ಮೇಲೆ ಕೇಳಿ ಬರುತ್ತವೆ. ಮತ್ತು ನರೇಗಾ ಮತ್ತು 15 ಹಣಕಾಸಿನಲ್ಲಿ ಅವ್ಯವಹಾರ ಮತ್ತು ಭ್ರಷ್ಟಾಚಾರ ಯಥೇಚ್ಛವಾಗಿ ನಡೆಯುತ್ತೆಂಬ ಆರೋಪ ರಾಜ್ಯಾದ್ಯಂತ ಇರುವಾಗ ಇಲ್ಲಿ ಒಂದು ವಿಶೇಷವಾಗಿ ಮತ್ತು ವಿಚಿತ್ರವಾದ ತೆರಿಗೆ ಹಣದ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದೆ. ಅಂದ್ರೆ ಉತ್ತರ ಕರ್ನಾಟಕದ ಸುಪ್ರಸಿದ್ಧ ಕ್ಷೇತ್ರವಾದ ಬನಶಂಕರಿ ದೇವಿಯ ಜಾತ್ರೆಯಲ್ಲಿ ಏನು ತೆರಿಗೆ ಹಣ ಬರುತ್ತಲ್ಲ, ಆ ತೆರಿಗೆ ಹಣವನ್ನು ಆಗಿನ ಸೆಕ್ರೆಟರಿ ದುರುಪಯೋಗ ಮಾಡಿಕೊಂಡ ಆರೋಪ ಕೇಳಿ ಬಂದಿದೆ. ಮತ್ತೆ ದುರುಪಯೋಗ ಅದು ವಿಚಾರಣೆ ಬಾಕಿವರಿಸಿ ಸೆಕ್ರೆಟರಿಯನ್ನು ಅಮಾನತು ಮಾಡಿ ಇಲಾಖೆ ಆದೇಶ ಹೊರಡಿಸಿದೆ. ಈಗ ಸುಮಾರು 20